ಆತು ಬಿಡ್ರಿ ಈಗ ಹೇಳ್ರಿ ಈಗ ಆಯ್ತು ನಿಮ್ಮ ಪ್ರಕಾರ ಯಾವ ಪಕ್ಷ ಚಲೋ ಐತ್ರಿ ಈ BJP 10 ವರ್ಷ ಆಯ್ತು ರೀ. ಏನು ಮಾಡಿದ್ದು BJP ಹೇಳ್ರಿ ನಮಗೆ. 10 ವರ್ಷದಿಂದ ನೀವು ಅದಿರಿ. 10 ವರ್ಷದಿಂದ ಏನು ನೀವು ಫಾಯ್ದಾ ಆಗೈತಿ, ಏನು ನುಕ್ಸಾನ್ ಮಾಡ್ಯಾರ ಗೊತ್ತಾಗಿಲ್ಲ. ಅಷ್ಟು ಹೋಗಿ ತಿಳಿಯಿಲ್ಲ ನಿಮ್ಮದು. ಹೆಣ್ಮಗಳಿಗೆ 2,000 ರೂಪಾಯಿ ಬರ್ಲತ್ತವ, ರೇಷನ್ದು ರೊಕ್ಕ ಬರ್ಲತ್ತವು, ಬಸ್ ಫ್ರೀ ಮಾಡಿದ್ದಿ, ಲೈಟ್ ಬಿಲ್ ಫ್ರೀ ಮಾಡಿದ್ದಿ. ನಿಮ್ಮ ಮತ್ತೇನು ಬೇಕು ನಿಮಗೆ? ಇಷ್ಟೆಲ್ಲ ಫ್ರೀ ಮಾಡಿದ್ದಿ ನಿಮಗೆ. ನಿಮಗೆ ಗೊತ್ತೇನು? ಮುಂಜೆ 10ಕ್ಕೆ ಬಸ್ ಸ್ಟ್ಯಾಂಡ್ ನಿಂತ್ರ ಇಲ್ಲಿ ರಾತ್ರಿ 12 ಬರೋದಾಗೈತಿ. ಅದು ಸಿದ್ದರಾಮಯ್ಯನೇ ಕಾರಣ. ಬಸ್ ಫ್ರೀ ಮಾಡಿರೋದ್ರಿಂದ ಇದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಕೊಡ್ರಿ. ಇಲ್ಲೇ ರಿಪೋರ್ಟರ್ ಅದಾರ. ಫ್ರೀ ಮಾಡಿದ್ರೆ ಫುಲ್ ಆಗಿದೆ ಬಸ್. ಫುಲ್ ಆಗಿದೆ ಸರ್. ಇಲ್ಲ ಸರ್ ನಾನು ಗುಲೇದ್ಗಳು ಹೊಂಟೀನಿ. ಅಲ್ಲಿ ಬಸ್ ಫ್ರೀ ಪೂರ ಖಾಲಿ. ಆನ್ಸರ್ ಕೊಡ್ರಿ ಆನ್ಸರ್. ಇವತ್ತು ನಡಿ ಸರ್, ಅಲ್ಲಿ ಇಂಡಿ ಬಸ್ಸಿಗೆ ಹೋಗಿ ನಡಿ ಸರ್. ಜಾಸ್ತಿ ಗಂಡ್ತಿರ್ದಾರ ಹೆಂಗ್ತಿರ್ದಾರ ನೋಡೋಣ ಸರ್. ನೋಡಿಬಿಟ್ಟು ರಿಪೋರ್ಟ್ ತಿರುಪತಿ ಮೋದಿ 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 ಆತ್ ಬಿಡ್ರಿ ಈಗ ಅವ್ರು ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಗ್ಯಾರಂಟಿ ಹಾಕಿದ್ರಲ್ಲ ಯಾರು ಸರ್? ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಗ್ಯಾರಂಟಿ ಕೊಟ್ರಲ್ಲ, ಬಟ್ BJP ಸರ್ಕಾರ 15 ಲಕ್ಷ ಕೊಡ್ತೀನಿ ಅಂದಿದ್ರಲ್ಲ, ಯಾಕೆ ಕೊಡ್ಲಿಲ್ಲ? ಸರ್ ಕೊಡ್ತೀನಿ ಅಂತ ಹೇಳಿಲ್ಲ ಅವರು. ಕಪ್ಪು ಹಣನ ನಾನು ತರ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದು. ಯಾವ ಚುನಾವಣೆ ನಡೆಯಕತ್ತೈತ್ರಿ ಈಗ ಗೊತ್ತಿಲ್ಲ. ನೀವೇ ತಾನೇ ಕರೆದಿದ್ದು ನಮ್ಮನ್ನ. ಹೇಳ್ರಿ ಯಾವ ಚುನಾವಣೆ ನಡೆಯಕತ್ತೈತ್ರಿ? ನಾವು ಕರ್ದಿಲ್ಲ. ಆತ ಗ್ರಾಮ ಪಂಚಾಯತಿನ ವಿಧಾನಸಭೆನ ಲೋಕಸಭೆನ? ವಿಧಾನಸಭೆ. ಹಿಂಗೆ ವಿಧಾನಸಭೆ ನಡೆಯಕತ್ತೈತ ನೋಡ್ರಿ. ಹೇಳಿ ಅಜಯ್. ಸಾಲಿ ಮಕ್ಳು ಹೋಗ್ಕೊಳತ್ತೀವಿ. BJP ಬರ್ಬೇಕು ನಮಗ. ಯಾಕ ಈಗ ಫ್ರೀ ಕೊಡ್ತಿಲ್ವ ನಿಮ್ಗ? ಏನ್ ಮಾಡಿ ಫ್ರೀ ಬ್ಯಾಡ ನಮಗ. ಯಾಕ ನಮ್ ಬ್ಯಾಡ ಫ್ರೀ ಏನು ಬ್ಯಾಡ ಒಂದು. ಕೈಯಲ್ಲಿ ಆಧಾರ್ ಕಾರ್ಡ್ ಹಿಡ್ಕೊಂಡು ಬೇಡ ಅಂತಿಲ್ಲ ಜಯ್. ಫ್ರೀ ಬೇಡ ಅಂತ ಕೊಂಡ್ತಾರ. ಬ್ಯಾಡ ರೊಕ್ಕ ಕಟ್ಟು ಹೋಗ್ತೇವ್. ಸಾಲಿ ಮಕ್ಳು ಹೋಗ್ಕೊಳತ್ತೇವ್. BJP ಕಾಂಗ್ರೆಸ್ ಎರಡು ಬೇಕೇ ಅಲ್ಲ ಮತ್ತೆ. ಯಾವ್ದಾರು ಒಂದ್ ಹೇಳ್ರಿ. ಯಾವ್ದೋ ಒಂದು ಬರೋದ. ಯಾವ್ದಾರು ಒಂದ್ ಹೇಳ್ರಿ. ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ ಬೇಕು ಅನ್ನಕತ್ತಾರ. ಕಾಂಗ್ರೆಸ್ ನೋಡಿ. ಅಕ್ಕರ ಏನ್ ಮಾಡಕತ್ತೀರಿ? ಬಿಸಿಲು ನೋಡ್ಬೇಕು, ಮತ್ತೆ ಆಡ್ಕೊಂಡು ಕಾಯ್ಬೇಕು. ಎಲ್ಲ ಕಾಯ್ಬೇಕು. ಎಲ್ಲಿ ಕಾಯ್ಬೇಕು? ಕಷ್ಟ ಪಡೋದ್ ಕಷ್ಟ ಪಡ್ಲೇಬೇಕು. ಮಾಡ್ಬೇಕು ರೀ. ಹೇಳ್ರಿ ಈಗ ನೋಡ್ರಿ, ಲೋಕಸಭೆ ಚುನಾವಣೆ ಬರಕತ್ತೈತಲ್ರಿ ಅಕ್ಕರ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರ್ರಿ ಈಗ? ಮತ್ತೆ ಏನ್ ಮಾಡ್ಬೇಕ್ರಿ? ಯಾವ ಪಕ್ಷ ಬಂದ್ರು ಇದು ಮಾದ್ರು ನಮ್ಗೆ ಚಲೋನೆ ನೋಡ್ರಿ. BJP ಬಂದ್ರೆ ಚಲೋ ಅನ್ಸ್ತೈತ, ಕಾಂಗ್ರೆಸ್ ಬಂದ್ರೆ ಚಲೋ? ಚಲೋನೆ ನಮ್ಗೆ. ಯಾವ್ದು ಬಂದ್ರೆ ಚಲೋ? ನಮ್ಮ ಬಡವ್ರಿಗೆ ಯಾರು ನೋಡ್ತಾರ ಅವ್ರಿಗೆ ನಾವು ಕೈ ಜೋಡಿಸಿ ನಾವು ನಮಸ್ಕಾರ ಮಾಡ್ತೀವಿ. ಆತ ಬಿಡ್ರಿ, ನೀವು ಯಾರಿಗೆ ಸಲ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀರಿ? BJP ಮಾಡ್ತೀರಾ ಕಾಂಗ್ರೆಸ್ಗೆ ಮಾಡ್ತೀರಿ? ಅದು ಹಂಗೆ ಹೇಳಕ್ ಬರುದಿಲ್ಲ. ನೀವು ಹೇಳ್ಬೇಕು. ಆತ್ ನನಗೆ ಹೇಳ್ರಿ ಮೇಲೆ BJP ಕಾಂಗ್ರೆಸ್? ಕಾಂಗ್ರೆಸ್ಸಿಗೆ ಮಾಡ್ತಾರೆ. ಜಿಪಿ ಮಾಡ್ಕೋತ ಬರ್ಲಾಕತ್ತಾರ ಬಿಡು. BJP ಮಾಡಕ್ ಬರಕತ್ತಾರ. ನಮ್ಗೆ ಯಾರು ಸಹಾಯ ಮಾಡಕ್ತಾರು? ನಾವು ಈಗ ಕಾಂಗ್ರೆಸ್ 2,000 ಕೊಡಕತ್ತಾರ, ಬಸ್ ಫ್ರೀ ಆಗತ್ತ, ವಿದ್ಯುತ್ ಫ್ರೀ ಆಗದ. ಹಂಗಾರ ನಮಗೆ ಯಾರು ನೋಡಕತ್ತಾರ ಅವ್ರಿಗೆ ನಾವು ಮದತ್ತು ಮಾಡ್ತೀವಿ. ಸರ್, ಈಗ ಯಾರು ನೋಡಕತ್ತಾರ, BJP ಕಾಂಗ್ರೆಸ್? ಈಗ ನಮಗೆ 2,000 ರೂಪಾಯಿ ಬಡವ್ರಿಗೆ ಕೊಡಕತ್ತಾನಲ್ಲ, ಅವ್ರೆ ಅವ್ರಿಗೆ ಮದತ್ತು ಮಾಡ್ತೀವಿ. ಕಾಂಗ್ರೆಸ್. ನೋಡ್ರಿ, ದೇಶದ ಬೆನ್ನೆಲುಬ ರೈತರು ಇರ್ತಾರ. ರೈತರ ಕಷ್ಟ ನೆರವೇರ್ಬೇಕಂತಂದ್ರ ಅದಕ್ಕ ಒಳ್ಳೆ ಪಕ್ಷ ಬರ್ಬೇಕು. ಏನಂತೀರಿ? ಹೌದ್ರಿ. ಆರಾಮ್ರಿ? ಎಲ್ಲ ಆರಾಮ್ ನಡೀತೈತಾ? ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಾವು BJP ಬಂದ್ರೆ ಚಲೋ. ಯಾಕ್ರಿ BJP ಬರ್ಬೇಕಾ? BJP ಅದು ಇದು ಅಭಿವೃದ್ಧಿ ಪಕ್ಷ ಅದ್ರಿ. ದೇಶ ಕಾಂಗ್ರೆಸ್ ಅಭಿವೃದ್ಧಿ ಮಾಡಲ್ವಾ? ಅದು ಮಾಡ್ತದ್ರಿ. ನಂಬರ್ 1 ಇದು, ನಂಬರ್ 2 ಹಂಗಂತೀರಿ? ಆರಾಮ? ಚಾಯ್ ಆತ್ರಿ? ಚಾಯ್ ಆಯ್ತಾ? ಫುಲ್ ಬೋರ್ವೆಲ್ ಜಿಗ್ಯಾಕತ್ತೀರಿ. ಈಗ ನೋಡ್ರಿ, ಈಗ ಲೋಕಸಭೆ ಚುನಾವಣೆ ಹತ್ರ ಬರಕತ್ತೈತ್ರಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಯಾವ್ರಿ ಹೇಳ್ರಿ? ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? BJP ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಬರ್ಬೇಕ್ರಿ? ಇಂದಿರಾ ಗಾಂಧಿ. ಈಗ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ, ಖರ್ಗೆ ಪ್ರಧಾನಿ ಆಗ್ಬೇಕಾ? ರಾಹುಲ್ ಗಾಂಧಿ ಆಗ್ಬೇಕ್ರಿ. BJP ಯಾಕೆ ಬ್ಯಾಡ್ರಿ? BJP ಹಾಕಂಗಿಲ್ರಿ. ಯಾಕೆ? BJP ಏನು ಮಾಡ್ಯಾನ್ರಿ? ಏನು ಮಾಡಿಲ್ಲ. ಏನು ಮಾಡ್ಯಾನ್ರಿ? ಉಪಯೋಗ ನಮ್ಗೆ ನಳ ಇಲ್ಲ, ರೋಡ್ ಇಲ್ಲ, ಏನು ನೀರಿಂದು ಏನು ಪ್ರಾಬ್ಲಮ್ ಇಲ್ಲ. ಮಾತ್ರ ಹೆಂಗ್ರಿ ಬೇಡ ಅಂತೀರಿ? ಮತ್ತೆ ನಮಸ್ಕಾರ ರೀ ಅಕ್ಕಾರ, ಆರಾಮ? ಚಾಯ್ ಕುಡಿದ್ರಾ? ಚಾ ಕುಡ್ದಿ. ಸರ್, ಈಗ ಲೋಕಸಭಾ ಚುನಾವಣೆ ಬರಕತ್ತೈತ್ರಿ. ಫುಲ್ ರಂಗ ಜಿಂಗ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಗೆದ್ರೆ? ಈ ಅಡಿಗೆ ಕುಡ್ಸೋ ಪಕ್ಷ ಕುರಿಯ ಬಾಪು. BJP ಕಾಂಗ್ರೆಸ್ ಬಂದ್ರೆ ಉತ್ತಮನ?
ಕಾಂಗ್ರೆಸ್ ರೀ ಅಣ್ಣ ಕಾಂಗ್ರೆಸ್ ರೀ ಯಾಕ್ರಿ ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತೀರಿ? ನಮಗ್ ಗೊತ್ತಾಗ್ಲ್ರಿ ಅಪ್ಪ ಗೊತ್ತಾಗಲ್ದ 2,000 ಕೊಡಕತ್ತಾರ, ಬಸ್ ಫ್ರೀ ಬರಕತ್ತೈತೆ, ಹಾ ಬರಾಗತ್ತೆ ಹಂಗಂತೀರಿ ಅನುಕೂಲ ಆಗಕತ್ತೈತೆ ಅಂತೀರಿ. ಅನುಕೂಲ ಒಟ್ಟು ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಅಂತೀರಿ. ಹಾ 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 ನಮಸ್ಕಾರ ಏನಾರ ಆರಾಮ ಹೇಳ್ರಿ, ಹೆಂಗೈತೆ ಕಾವು ಚುನಾವಣೆ ಕಾವು ಊರೊಳಗ? ಏನು ಬಂದಿದ ಮೇಲೆ ಕಾವು ಮಾಡೋದು, ಬಂದಿದ ಮೇಲೆ ವೋಟ್ ಹಾಕೋದು, ಬಂದಿದ ಮೇಲೆ ಇಲೆಕ್ಷನ್ ಮಾಡೋದು. ಹೇಳ್ರಿ ಈಗ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನೋಡಪ್ಪ, ಈ ಸಲ ರೀ ಬಿ ಜೆ ಪಿ ಮಾಡೇವು. ಈ ಸಲ ಕಾಂಗ್ರೆಸ್ ಮಾಡ್ಬೇಕಂತ ಮನಸ್ಸಿನಾಗ. ಲಾಸ್ಟ್ ಟೈಮು ಬಿಜೆಪಿಗೆ ಮಾಡಿರಿ, ಈ ಸಲ ಕಾಂಗ್ರೆಸ್ ಮಾಡ್ಬೇಕನ್ನಕತ್ತೀರಿ. ಯಾಕ ಈ ಮನಸ್ಸು ಬದಲಾವಣೆ? ಯಾಕೆ ಬದಲಾವಣೆ ಅಂದ್ರೆ ಇನ್ನೂವರೆಗೆ ಏನು ಮಾಡಿಲ್ಲ ಅವರು, ಏನು ಮಾಡಿಲ್ಲ. ಜನಕ್ಕೆ ಥೋಡ ಅವಕಾಶ ಕೊಡ್ಬೇಕು ಅವರು, ಇನ್ನೂವರೆಗೆ ಕೊಟ್ಟಿಲ್ಲ. ಅದ್ರ ಸಂಬಂಧ ಏನಾದ್ರು ನಾವು ಕಾಂಗ್ರೆಸ್ ಮಾಡ್ಬೇಕಂತ ಮಾಡೇವು. ನಮಸ್ಕಾರ ರೀ ಜರ, ಆರಾಮ? ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಏನು ಪಕ್ಷ ರೀ? ಅದು ನಮ್ಮ ಹುಡುಗ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿ ಅವರು. ಯಾರ್ಗ? ನಮ್ಮ ತಮ್ಮನ ಮಗಗ. ಏನು ಹೆಸ್ರೇನ್ರಿ ಅವ್ರದ್ದು? ಮಹೇಂದ್ರ ನಾಯ್ಕ ಕೊಡ್ಲಿಲ್ಲ. ಅದಕ್ಕ ಈ ಕಾಂಗ್ರೆಸ್ಸಿಗೆ ಹಾಕೋದು, ಈ ಕಾಂಗ್ರೆಸ್ಸಿಗೆ ಹಾಕೋದು ಓಟ. ಕಾಂಗ್ರೆಸ್ಗೆ ಹಾಕ್ತೀರಿ? ಟಿಕೆಟ್ ಕೊಡ್ಲಿಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ಗೆ ಹಾಕ್ತೀರಿ? ಏನು ಮಾಡ್ಬೇಕ್ರಿ? ಟಿಕೆಟ್ ಬೇಡ ಆತ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಪಕ್ಷನೇ ಬಿಟ್ರವ್ರ ಆತ. ಈಗ ಅಭಿವೃದ್ಧಿ ಅಂತ ಬಂದಾಗ, ಚಲೋ ಕೆಲಸ ಅಂತ ಬಂದಾಗ, ಉತ್ತಮ ಕೆಲಸ ಅಂತ ಬಂದಾಗ ಯಾವ ಪಕ್ಷ ಉತ್ತಮ ಅಂತೀರಿ? ಕಾಂಗ್ರೆಸ್ ರೀ. ಕಾಂಗ್ರೆಸ್ ರೀ? ಪಕ್ಕ ಗೆಲ್ತಾರ ಈ ಸಲ ಕಾಂಗ್ರೆಸ್ ಗೆಲ್ತಾರ? 20 ಸೀಟ್ ಗೆಲ್ತೀನಿ ಅಂತ ಇದೇ ಈಗ 4 ವರ್ಷ ನ್ಯೂಸ್ನಾಗ ಹೇಳಿದ್ರಿ ಸಿದ್ದರಾಮಯ್ಯ. ಹೌದಾ? 20 ಸೀಟ್ ಗೆಲ್ತೀವಿ ಅಂದ್ರ ಪಕ್ಕ ಅಂದ. ಗೆಲ್ತಾರ್ರಿ ಪರಮಾತ್ಮನ ಕೈಯಾಗ, ಪರಮಾತ್ಮನ ಕೈಯಾಗ. ನಿಮ್ ಕೈಯಾಗ ಏನಿಲ್ಲ, ನಮ್ ಕೈಯಾಗ ಏನಿಲ್ಲ. ಆತ ನಾವು ನೋಡಜೆ ನಾವು ಮಾಧ್ಯಮದವ್ರ, ಟಿವಿಯರ ಪಕ್ಷ ಗಿಕ್ಷ ಬರಂಗಿಲ್ಲ ನಮ್ಗೆ. ಮಾಡ್ತೀನಿ ರೀ. ಹಾ ನಿನ್ಗೆ ಹಾಕ್ಬಿಡ್ತೀನಿ. ನನಗ ನಾ ನಿಂತಿಲ್ಲ, ನಾ ಎಲೆಕ್ಷನ್ ಒಳಗೆ ನಿಂತಿಲ್ಲ, ನಾ ಕ್ಯಾಂಡಿಡೇಟ್ ಅಲ್ಲ. ಬಿಜೆಪಿ ಚಲೋ ಆಯ್ತಾ ಕಾಂಗ್ರೆಸ್? ಅವ್ರಿಗೆ ಬಿಜೆಪಿ ಹಾಕ್ತೀನಿ ನೋಡು. ಪಕ್ಕ ಬಿಜೆಪಿಗೆ ಹಾ ರೊಕ್ಕ ಹಾಕ್ತೀನಿ. ರೊಕ್ಕ ಕೊಟ್ರೆ ಹಾಕ್ತಿರಿ? ಹೌದು. ಏನಾಯ್ತು ರೊಕ್ಕದಲ್ಲಿ? ನಿಂತಿನಾಗಿಲ್ಲ. ಹಾ ರಿಕಾ ತಗೋ ಕೇಸಿ ಹಾಕ್ತೀನಿ ನಾ. ಒಂದ್ ಹಾಡು ಹೇಳ್ರಲ್ಲ ಮತ್ತೆ ನಿಮ್ ಜನಪದ ಗೀತೆ ನಿಮ್ ಭಾಷೆ ಒಳಗ. ನಿಮ್ ಪಕ್ಷ ಯಾವ ಪಕ್ಷ ಚಲೋ ಅಂತೀರಿ ನೀವು? ಮೋದಿನ ಕಾಂಗ್ರೆಸ್? ಮೋದಿ. ಆತು, ಮೋದಿಗೋಸ್ಕರ ಒಂದ್ ಸಾಂಗ್ ಹೇಳ್ರಿ ಮತ್ತ. ಮೋದಿ ಸರಕಾರೆ ನಯರ ಸಲಾಯೆ ಸಜೆ ಬೋಲೋ ಗಾಂಧಿ. ಮೋದಿ ಸರಕಾರ ನಲರ ಸಲಾಯೆ ಸಜೆ ಬೋಲೋ ಗಾಂಧಿ. ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡ ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರಕ್ಕೆ ನಾವು ಆಗಮಿಸಿದ್ವಿ. ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ವಿ. ಸಾಕಷ್ಟು ಜನ ಬಿಜೆಪಿ ಬಂದ್ರೆ ಉತ್ತಮ ಅಂದ್ರು, ಇನ್ನಷ್ಟು ಕೆಲವು ಮಂದಿ ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತಂದ್ರು. ಸೊ ಅದೇ ರೀತಿ ಮತ್ತೊಂದು ಜಿಲ್ಲೆಯಲ್ಲಿ ನಾಳೆ ಇದೇ 4:15 ಗಂಟೆಗೆ ನಾನು ಮತ್ತೆ ನನ್ನ ಕ್ಯಾಮ್ರಾ ಪರ್ಸನ್ ಮಧು ನಿಮ್ಮ ಮುಂದೆ ಬರ್ತೀವಿ. ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೀವಿ. ಯಾವ ಜನರು ಯಾವ ಪಕ್ಷ ಬಂದ್ರೆ ಉತ್ತಮ ಅಂತಾರ, ಯಾರ ಪರ ಬೆಂಬಲ ತೋರಿಸ್ತಾರ, ಯಾರು ಬಂದ್ರೆ ಒಳ್ಳೇದಾಗ್ತೈತಿ, ಯಾರು ಬಂದ್ರೆ ಹಾಳಾಗ್ತೈತಿ, ಎಲ್ಲವನ್ನು ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಿರ್ತೀವಿ. ಅದೇ ರೀತಿ ನೀವು ಕೂಡ ಯಾವಾಗಲೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಜೊತೆಗೆ ನೀವು ಕೂಡ ನೋಡ್ತಾ ಇರಿ ಈ ಒಂದು 4:15ಗೆ ಬರುವಂಥ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮ. ಸೊ ನೀವು ನೋಡ್ತಾ ಇರ್ತೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.